ಬ್ಲೇಮ್ ಮಾಡ್ತಿದ್ರಿ ಸರ್. ಸರ್ ಸಿದ್ದರಾಮಯ್ಯನವರೇ, ನೀವು ಮಾಡಿದ್ದೀರಲ್ಲ ಇಡೀ ಪೊಲೀಸ್ ಇಲಾಖೆಗೆ, ಕರ್ನಾಟಕ ಪೊಲೀಸ್ ವ್ಯವಸ್ಥೆಗೆ ನೀವು ಮಾಡಿದಂಥ ಅಪಚಾರ ಇದು. ನೀವು ನೈತಿಕ ಹೊಣೆ ಹೊರಬೇಕಿತ್ತು. ನೀವು ನಿಮ್ಮ ಯಾರಿಗಾದ್ರು ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೋ ಅಥವಾ ಯಾರು ಇದಕ್ಕೆ ಈ ಒಂದು ಪೊಲೀಸರ ಅನುಮತಿ ಇಲ್ದಲೆ ಇಂಥ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು ಅವ್ರ ಮೇಲೆ FIR ಹಾಕಬೇಕಿತ್ತು. ಆದರೆ ನೀವು ಮಾಡಿದ್ದೇ ಬೇರೆ ಅಲ್ಲ ಸರ್. ಇವತ್ತು ದಯಾನಂದ್ ಸರ್ ಅಂತಹ ಒಬ್ಬ ಫೈನಾನ್ಸ್ ಪೊಲೀಸ್ ಆಫೀಸರಿಗೆ ನನಗೇನೋ ಅನುಮಾನ ಇದೆ. ಅವ್ರ ಪದವಿಗೋಸ್ಕರ ಒಂದು ಎಸ್ಕಾರ್ಟ್ ವೆಹಿಕಲಿಗೋಸ್ಕರ ಅವರು ಗೃಹ ಸಚಿವರೇ ಹೊರತು ಯಾವ ಘಟನೆ ಆಗಲಿ, ನಾಗಮಂಗಲದಲ್ಲಿ ಕಲ್ಲು ಹೊಡೆದ್ರೂ ಅವರಿಲ್ಲ, ಹುಬ್ಬಳ್ಳಿನಲ್ಲಿ ಘಟನೆ ಸಂಭವಿಸಿದ್ರು ಇಲ್ಲ, ಇಡೀ ರಾಜ್ಯಾದ್ಯಂತ ಏನೇ ಅವಘಡಗಳಾದ್ರೂ ಕೂಡ ಅವ್ರು ಬರಲ್ಲ. ಅಲ್ಲಿ ಎಲ್ಲ ಬೆಳಗಾಮಲ್ಲಿ ಏನೋ ಇನ್ಸಿಡೆಂಟ್ ನಡೀತು, ಅದಕ್ಕೆ ಬೇರೆಯವರೇ ಬಂದು ಹೇಳಿಕೆಯನ್ನು ಕೊಡ್ತಾರೆ. ನನಗೇನೋ ಗೃಹ ಸಚಿವರು ಇದ್ದಾರೋ ಇಲ್ವೋ ಅಂತ ನನಗೆ ಅನುಮಾನ ಶುರುವಾಗಿದೆ. ಪರಮೇಶ್ವರ ಸಾಹೇಬರು ಭಾಳ ಒಳ್ಳೆ ಮನುಷ್ಯ, ಆದರೆ ಒಬ್ಬ ದಕ್ಷ ಗೃಹ ಸಚಿವರ ಅಲ್ವಾ ಅನ್ನೋದನ್ನು ಕರ್ನಾಟಕ ಜನತೆಗೆ ಅರಿವಾಗೋಗ್ಬಿಟ್ಟಿದೆ. ಗೃಹ ಸಚಿವರು ಇದ್ದಾರೆ ಇಲ್ವ, CM ಹಿಂದ್ಗಡೆ ಓಡಾಡೋದು ಅಷ್ಟೇ. ಯಾವಾಗಲಾದ್ರು ಚೇರ್ ಬಿಟ್ಟರೆ ನನ್ನನ್ನೇನಾದ್ರು ಕೂರಿಸ್ಬೋದು ಅಂತೇಳಿ ಹೇಳ್ಬಿಟ್ಟು ಅವ್ರ ಹಿಂದೆ ಬಾಲ ಹಿಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಗೃಹ ಸಚಿವರಾಗಿ ಅವ್ರು ಖಂಡಿತ ಕೆಲಸವನ್ನು ಮಾಡ್ತಾರೆ. ಎಸ್, ಕೂಡಲೇ ಅದು ಅಂತರಾಳದಿಂದ ಬಂದಿದ್ದಾಗುತ್ತೆ. DK ಶಿವಕುಮಾರ್ ಅವರೇ, ನೀವು ನನ್ನ ಹತ್ರಿ ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ ಸರ್. ನೀವು ಅಂತರಾಳದಿಂದಲೇ ನಿಮ್ಮ ಕಣ್ಣಲ್ಲಿ ನೀರು ಬಂತು ಅಂತಲೇ ಭಾವಿಸೋಣ. ಆದರೆ ಇವತ್ತು ಪೊಲೀಸ್ ಇಲಾಖೆ ನಿಮಗೆ ಬೆಳಕಿನ ಜಾವದವರೆಗೂ ಕೂಡ ಪ್ರೊಟೆಕ್ಷನ್ ಕೊಟ್ಟರಲ್ಲ ಸರ್. ಅವ್ರಿಗೊಂದು ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಕೊಡಲಿಲ್ಲ ನೀವು. ಅವರು ಇವತ್ತು ಸಸ್ಪೆನ್ಷನ್ ಬಳಿ ಕೊಟ್ಟರಲ್ಲ. ಇವತ್ತು ನಿಮ್ಮ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡಿ, ಸಂಪುಟ ಸಭೆಯಲ್ಲಿ ಮಾತಾಡಬೇಕಿತ್ತು. ಪೊಲೀಸರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ಸಸ್ಪೆನ್ಷನ್ ಮಾಡಬಾರ್ದು ಅಂತೇಳಿ ಹೇಳಿ ನೀವು ಅವತ್ತು ಧ್ವನಿ ಎತ್ತಬೇಕಿತ್ತು. ಅವಾಗ ನಾವು ನೀವು ಒಪ್ತಾ ಇತ್ತು. ಇವತ್ತು ಈಗಲಾರು ಮಾತಾಡಿ ಸರ್. ನೀವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ನೀವೇ ಆಗಿದ್ದಾರಲ್ವಾ, ನೈತಿಕ ಹೊಣೆ ಹೊರುವಂಥದ್ದು ನಿಮ್ಮ ಜವಾಬ್ದಾರಿನೂ ಆಗಿದೆಯಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಊರಿಗೆಲ್ಲ ತಮಟೆ ಬಾರಿಸಿದವ್ರು ನೀವೇ ತಾನೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರಿಗೆ ಹೊಡೆತ ಬಿದ್ದಿದೆಯಲ್ವಾ, ನೈತಿಕ ಹೊಣೆ ಹೊರಿ ಸರ್. ಆಗ ಒಪ್ಕೊಳ್ತೀವಿ, ಕರ್ನಾಟಕದ ಮಹಾಜನತೆಯನ್ನು ಒಪ್ಕೊಳ್ಳುತ್ತೆ ಸರ್. ನೀವು ಅಧಿಕಾರಕ್ಕೋಸ್ಕರ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಕತೆ ಹೇಳ್ಕೊಂಡು ಬಂದರೆ ಇವತ್ತು ಕರ್ನಾಟಕದ ಸ್ಥಿತಿ ಹೇಗಾಗಿದೆ ಅಂತೇಳಿ ಹೇಳಿದರೆ, ಕಾನೂನು ಸುವ್ಯವಸ್ಥೆನೂ ಇಲ್ಲ, ಇಲ್ಲಿ ಒಳ್ಳೆ ಆಡಳಿತನೂ ಇಲ್ಲ, ಅಭಿವೃದ್ಧಿನೂ ಇಲ್ಲ. ಇವತ್ತು ಜನ ತೂಚಿ ಅಂತಿದಾರಲ್ಲ, ಅದಕ್ಕೋಸ್ಕರವಾಗಿ ನೀವು ಜನರ ಅಟೆನ್ಷನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಥರ ಸಸ್ಪೆನ್ಷನು ಈ ಥರ ನಾಟಕಗಳೆಲ್ಲ ಮಾಡ್ತಾಯಿದ್ದೀರಿ.